ನಮಸ್ಕಾರ ಎಲ್ಲ ನಮ್ಮ ರೈತರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಹಾರ್ದಿಕ 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 ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಸ್ವಾಗತ. ಬರ್ರಿ ಇವತ್ತ ನಮ್ಮ ಹೊಲ್ದಾಗಿಂದು ಕಬ್ಬ ಯಾವ ತರ ಹಚ್ಚಿನಿ, ಏನ್ ಮಾಡೀನಿ, ಯಾವ್ಯಾವ ತರ ಹೊಸ ಹೊಸ ಮೆಥಡ್ ಯೂಸ್ ಮಾಡ್ತೀನಿ, ಯಾವ್ಯಾವ ತರ ಗೊಬ್ಬರ ಹಾಕ್ತೀನಿ, ಯಾವ್ಯಾವ ತರ ಡ್ರೆಂಚಿಂಗ್ ಮಾಡ್ತೀನಿ, ಯಾವ ತರ ಏನ್ ಮೆಥಡ್ ಐತೆಲ್ಲ ಎಲ್ಲ ನಿಮಗ್ ತೋರಿಸ್ತೀನಂತ. ತೋರಿಸ್ಲೇಬೇಡ್ರಿ, ಬರ್ರಿ ಅಪ್ಪ ತೋರಿಸ್ತೀನಂತ. ಯಾಕೆ ತಿಳಿ ಕೆಡ್ಸ್ಕೊತೀರಿ? ಈಗ ನೋಡ್ರಿ ಮುಂಜಾನೆ ಹಚ್ಕೊಳ್ಳೋಣ ನೀರ್ ಬಿಡಾಕಂತ ಬಂದ್ಬಿಟ್ಟಿನಿ ನೋಡ್ರಿ ಹೊಲ್ದಾಗ. ಮಸ್ತ್ ಗಿಚ್ಚ ಅಂಡ್ ಗಿಚ್ಚ ರೆಡಿ ಆಗಿ ಹಿಂಗ ನೋಡ್ರಿ ನಾವಂತ್ರು ಇರೋದು ಹಿಂಗ. ಇಲ್ಲಿ ಹೆಂಗ್ ಇರ್ತಿರ್ಬೋದು, ಹೊರಗ್ ಮಾತ್ರ ಕಿಚ್ಚಿರ್ತೀವಿ ನಾವು. ಇವತ್ತ ನೀರ್ ಬಿಡಾಕಂತ ಬಂದೇನ್ರಿ. ಕಬ್ಬನ್ನ ಎಲ್ಲಾ ಯಾವ ತರ ಹಚ್ಚಿನಿ ಏನಂತ ಎಲ್ಲ ನಿಮಗ್ ತೋರಿಸ್ತೀನಿ ನೋಡ್ರಿ. ಇನ್ನ ಜಲ್ದಿ ಬಂದ ಕೇಳ್ತೀನ್ರಿ. ನಂದ ಯೂಟ್ಯೂಬ್ ಚಾನಲ್ದು ಸಬ್ಸ್ಕ್ರೈಬ್ ಮಾಡ್ಕೋರಿ, ಅಷ್ಟೇ ಸಾಕು. ಮಾಡ್ಕೋತಿರ್ಲ ಮಾಡ್ಕೋಬೇಕ್ರಿ, ಅಷ್ಟೇ. ಮಾಡ್ಕೊಳ್ಲಿಕ್ಕಂದ್ರ ನೋಡ್ರಿ ಮತ್ತ ಏನು ಮಾಡಲ್ರಿ. ಉಪ್ಪ ಕೊಡ ಸದ್ದ ಇದು ಏನ್ ನೋಡಕತ್ತಿರಲ್ಲ, ಇದು ಟೋಟಲ್ 6 ಎಕರೆ ಕಬ್ಬ್ ಹಚ್ಚಿನ್ರಿ ನಾನು. 6 ಎಕರೆ ಕಬ್ಬ್ ಹಚ್ಚಿನಿ. ಇದು ಟೆಗ್ ಐತ್ರಿ, ಇದು ಟೆಗ್ ಐತಿ. ಅಲ್ಲಿ ನಿಂತ್ರ ನೀರ್ ಬರ್ತಾವ್ರಿ, ನೀರ್ ಬರ್ತಾವು ಆರಾಮ್ಸೆ. ಕಬ್ಬ್ ಅಂತರು ಇಲ್ಲಿ ನಾಟಿಲ್ರಿ, ಸ್ವಲ್ಪ ಒಳಗ್ ಹೋಗಿರ್ತೈತಲ್ಲ ಕಬ್ಬ್, ಸ್ವಲ್ಪ ಲೇಟ್ ಆಗಿ ಹೇಳ್ತಾವು. ನಾ ಮಾಡಿದ್ದು 4 ಫುಟಿನ ಸಾಲ್ ಮಾಡೇನ್ರಿ. 4 ಫುಟಿನ ಸಾಲ್ ಮಾಡೀನಿ. ಒಬ್ರೊಬ್ರು 3 ಫುಟಿನ ಮಾಡ್ತಾರ, ಒಬ್ರು 3.5 ಮಾಡ್ತಾರ. ನಾನು 4 ಫುಟಿನ ಮಾಡೀನಿ. ಯಾಕೆ ಮಾಡೀನಪ್ಪ ಅಂತಂದ್ರ ಸ್ವಲ್ಪ ಕಬ್ಬಿಗೆ ಗಾಳಿ ಅದು ಆಡ್ಲಿ, ಹವಾಸಿರಿ ಇರ್ಲಿ ಅಂತೇಳಿ ಅದ್ರ ಸಂಬಂಧ 4 ಫುಟಿನ ಸಾಲ್ ಮಾಡೀನ್ರಿ. ಗಾಡಿನೂ ಸಣ್ಣ ಗಾಡಿ ಟ್ಯಾಕ್ಸಿ ಬರ್ತಾವಲ್ಲ, ಅದು ಸರಳಾಗಿ ಒಳಗ್ ಹೋಗ್ತಾವಲ್ಲ, ಅದ್ರ ಸಂಬಂಧ 4 ಫುಟಿನ ಸಾಲ್ ಮಾಡೀನ್ರಿ. ಇಲ್ಲಿ ನೋಡಾಕತ್ತಿರಲ್ಲ ಕಬ್ಬ ಈಗ ಬರಬ್ಬರಿ ಹಚ್ಚಿ 20-25 ದಿನ ಆಯ್ತು ನೋಡ್ರಿ. ಕಬ್ಬ ಈ ತರ ನಾಟ್ಯ ನಮ್ಮ, ಈ ತರ ಇಲ್ಲಿ ನೋಡಾಕತ್ತಿರಲ್ಲ, ಈ ತರ ನಾಟ್ಯ ನೋಡ್ರಿ ಕಬ್ಬ್ ನಮ್ಮ. ಮತ್ತ ಇಲ್ಲಿ ಒಂದೊಂದ್ ಕಡೆ ನಾಟಿಲ್ಲ, ಇಲ್ಲಿ ನೋಡಾಕತ್ತಿರಲ್ಲ, ಇಲ್ಲಿ ನಾಟಿಲ್ಲ. ಯಾವ ತರ ಕಬ್ಬ್ ನಾಟಿಲ್ರಿ ಇಲ್ಲಿ ನೋಡಾಕತ್ತಿರಲ್ಲ, ಇಲ್ಲಿ ಯಾವ ತರ ಕಬ್ಬ್ ನಾಟಿಲ್ಲ. ಯಾಕಂದ್ರ ಒಳಕ್ ಹೋಗಿರ್ತಾವು, ಒಂದೊಂದ್ ನಾಟ್ತಾವ್ರಿ, ಒಂದೊಂದ್ ನಾಟೋದಲ್ಲ. ಅದ್ರ ಸಂಬಂಧನ ನಾನು ಏನ್ ನಾಟಿರ್ಲಲ್ಲ, ಅದ್ರ ಸಂಬಂಧ ಇನ್ನೊಂದ್ ಮೆಥಡ್ ಯೂಸ್ ಮಾಡ್ತೀನಿ. ಅದನ್ನ ತೋರಿಸ್ತೀನಂತ, ಯಾವ ತರ ಮಾಡಿನಂತನ ಅದನ್ನ ನಿಮಗೆಲ್ಲಾ ತಿಳಿಸ್ತೀನಂತ. ನೋಡ್ರಿ ಈ ತರ ಕಬ್ಬ ಇಲ್ಲಿ ಈ ತರ ನಾಟಿತ್ ನೋಡ್ರಿ ಕಬ್ಬ್ ನಮ್ದು. ನಾವು ಅಗಿ ತಂದ್ ಹಚ್ಚಿಲ್ರಿ, ಅಗಿ ತಂದ್ ಹಚ್ಚಿಲ್ಲ. ಕಬ್ಬ ತುಳಿದಿವ್ರಿ ನಾವು. ತುಳಿದು ಯಾವ ತರ ಗುತ್ತಿಗೆ ಕೊಟ್ಟಿದ್ದೆ ಮತ್ತ ಯಾವ ತರ ಮಾಡೀನಿ ಅಂತೇಳಿ ಎಲ್ಲಾ ನಿಮಗ್ ತಿಳಿಸ್ತೀನ್ರಿ. ಯಾವ ಪರಿ ಗಟ್ಟಿ ಆಗಿತ್ತಪ್ಪ ಅಂತಂದ್ರ ಕಲ್ಲು ಆದಂಗ ಆಗ್ಬಿಟ್ಟಿತ್ ನೆಲ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಕಲ್ಲು ಫುಲ್ ಕಲ್ಲು ಆದಂಗ ಆಗ್ಬಿಟ್ಟಿತ್ತು ನೆಲ. ಕಲ್ಲು ಸೇಮ್ ಕಲ್ರಿ, ಆ ಪರಿ ಬಿರುಸಾಗಿತ್ ನೆಲ. ಇದಕ್ಕೆ ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು ಅಂತೆಲ್ಲಾ ನಾನು ನಿಮಗ ತಿಳಿಸ್ತೀನ್ರಿ. ಗಟ್ಟಿ ಹೊಲ ಆಗ್ಬಿಡ್ತಾವ್ರಿ ಇವು. ಯಾಕಂದ್ರ ಇವು ಕರಿಮಣ್ರಿ, ಗಟ್ಟಿ ಹಿಡ್ಕೊಂಡ್ಬಿಡ್ತಾವು. ಮತ್ತೆ ನೀವ್ ಎಷ್ಟೇ ಸಲ ರೂಟ್ ಹೊಡಿಸಿದ್ರು ಮಣ್ಣು ಆಗೋದಿಲ್ರಿ. ಯಾಕಂದ್ರ ನೆಲ ಗಟ್ಟಿ ಬಿರುಸಾಗ್ಬಿಟ್ಟೈತಿ. ಅದ್ರ ಸಂಬಂಧ ಬಾಳ ವಜ್ಜೆ ಐತ್ರಿ ಇದು. ಅಂದ್ರ ಯಾವ ತರ ನೆಲ ಗಟ್ಟಿ ಆಗಿಬಿಟ್ಟಿತ್ತಲ್ಲ, ಯಾವ ತರ ಮಣ್ಣು ಮಾಡ್ಬೇಕಂತೇಳಿ ಗೊಬ್ಬರ ಹೋಗಿಬೇಕ್ರಿ. ಯಾವ ತರ ಗೊಬ್ಬರ ಹೋಗ್ಬೇಕು, ಯಾವ ತರ ಮಾಡ್ಬೇಕಂತೇಳಿ ನಾನ್ ನಿಮಗ ಹಾಕಿ ಮೆಥಡ್ ಎಲ್ಲಾ ತೋರಿಸ್ತೀನ್ರಿ ನಿಮಗ. ಇದು ಟೆಗ್ ನೀರ್ ನೋಡ್ರಿ. ಇದು ಇಲ್ಲಿ ಈಗ ಸ್ವಲ್ಪ ನೀರ್ ಬರಾಕತ್ತಾವು. ಟೆಗ್ ನೀರ್ ಬಾಳ ಉಂಡ್ ಬಿಟ್ಟೈತಿ, ಈ ತರ ಬಿರುಕ್ ಬಿಟ್ಟೈತಿ ನೋಡ್ರಿ. ಟೆಗ್ ಈ ಪರಿ ಬಿಟ್ಬಿಟ್ಟೈತಿ. ಟೆಗ್ ಏನ್ ಆಗಲ್ರಿ, ಅಂದ್ರ ಹಸಿ ಇರ್ತೈತಿ ಬಾಳ. ಒಳಗ್ ಮಾತ್ರ ಮಣ್ಣಗಂಡ್ ಹಸಿ ಇರ್ತೈತಿ. ಮಣ್ಣಗಂಡ್ ಒಳಗ್ ಹಸಿ ಇರ್ತೈತ್ರಿ. ಇಲ್ಲಿ ನೋಡಾಕತ್ತಿರ್ಲಿಗ ಮರಿ ಇಷ್ಟಿಷ್ಟ ನಾಟಾಕತ್ತಾವ್ರಿ ಈಗ ಮರಿಗಳು. ಮತ್ತ ಈ ತರ ಸಣ್ಣ ಕಸಗಳು ಬರ್ತಾವ್ರಿ. ಹಿಂಗ ಕಾಂಗ್ರೆಸ್ ಆಗ್ಲಿ, ತೊಗರಿ ಇದು ಆಗ್ಲಿ ಬರ್ತಿರ್ತಾವ್ರಿ ಕಸ. ಕಸಕ್ಕೆ ಎಣ್ಣೆ ಹೊಡಿಬೇಕ, ಏನ ಆಳ ಹಚ್ಚಿ ತಗಸ್ಬೇಕ. ನಮಗ್ ಯಾವ ಚಲೋ ಅನ್ಸತ್ ನಾ ಮಾಡ್ತೀನ್ರಿ. ಯಾವ್ದೇ ಒಂದು ಅಲ್ಲಿ ನೋಡಿ ಇವ್ರು ಹೇಳ್ತಾರ ಅಂತೇಳಿ ನಾ ಯಾವ್ದೇ ತರ ತಲೆ ಕೆಡ್ಸ್ಕೊಳಲ್ರಿ. ನಾನ್ ತಲೆಗೆ ಏನ್ ಅನ್ಸತ್ ಅದೇ ಮಾಡ್ತೇನ್ರಿ. ಯಾಕಂದ್ರ ನಾನು ತಿಳ್ಕೊತೀನ್ರಿ ಸ್ವಲ್ಪ. ಯಾಕಂದ್ರ ಯಾವ ತರ ಮಾಡ್ಬೇಕು, ಯಾವ ತರ ಬಿಡ್ಬೇಕಂತೇಳಿ ಎಲ್ಲಾ ತಿಳ್ಕೊಂಡು ಖುದ್ದಾಗಿ ನಾನ ಯೋಚನೆ ಮಾಡ್ತೇನ್ರಿ. ಯೋಚನೆ ಮಾಡಿದ್ದು ನನಗ್ ಸರಿ ಅನ್ನಿಸ್ತಪ್ಪ ಅಂತಂದ್ರ ಅಷ್ಟೇ ನಾನು ಯೂಸ್ ಮಾಡ್ತೇನ್ರಿ. ಇಲ್ಲಿಕಂದ್ರ ನಮ್ ಒಟ್ಟ ಮಾಡಕ್ ಹೋಗಲ್ರಿ. ನೋಡ್ರಿ ಇಷ್ಟ ಐತಿ ಕಬ್ಬ, ಚಲೋ ಐತಿ. ನೀನೆಲ್ಲಾ ಆ ಕಡೆ ನೀರ್ ಬಿಟ್ಟೇನ್ರಿ, ಇನ್ನೆಲ್ಲಾ ಈ ಕಡೆ ನೀರ್ ಬಿಟ್ಕೋತ ಹೋಗುದ್ರಿ. ಅಲ್ಲಿ ಶೆಡ್ಡಿನ ತನ ಹೋಗುದ್ರಿ. ಅಲ್ಲಿ ಶೆಡ್ ಕಾಣಕತ್ತೈತಲ್ಲ, ಆ ಶೆಡ್ಡಿನ ತರ ನೀರ್ ಬಿಟ್ಕೊಂತ ಹೋಗೋದು ಅಷ್ಟೇ ಕೆಲಸ ರೀ. ಇಲ್ಲಿ ಏನ್ ನೋಡಾಕತ್ತೀರ ನೋಡ್ರಿ, ಇದು ನಮ್ಮ ಹೊಲನ ರೀ. ಇದು ನಾನು ಇಲ್ಲಿ ಬೀಜಕ್ಕಂತ ಹಚ್ಕೊಂಡಿದ್ದೇನ್ರಿ ಕಬ್ಬ. ಇದು ಏನ್ ನೋಡಾಕತ್ತಿರಲ್ಲ, ಇಷ್ಟು ಬೀಜಕ್ಕಂತ ಹಚ್ಕೊಂಡಿದ್ದ ಕಬ್ಬ 265 ಕಬ್ಬ ರೀ. ಈಗ ಏನಿಲ್ಲ ಅಂದ್ರು ಒಂದು 12 ಇಲ್ಲ 8 ಒಂದು 14 ಗಣಿಕೆ ಐತ್ರಿ ಇದು ಕಬ್ಬ. ಅದನ್ನ ನಮಗ ಬಾಳ ಇದು ಆಯ್ತ್ರಿ, ಬಾಳ ಉಳಿತದ ಕಬ್ಬ. ಅದ್ರ ಸಂಬಂಧ ನಾವ್ ಅದನ್ನ ಗುತ್ತಿಗೆ ಕೊಟ್ಬಿಟ್ಟೇನ್ರಿ. ಫುಲ್ 12,000 ರೂಪಾಯಿ ಗುತ್ತಿಗೆ ಕೊಟ್ಬಿಟ್ಟೇನಿ. ಒಂದ್ 4 ಇಲ್ಲ 4.5 ಟನ್ ಅಷ್ಟ ಆಗ್ಬೋದು. ಪೂರ್ತಿ ಗುತ್ತಿಗೆ ಕೊಟ್ಬಿಟ್ಟೇನಿ ನೋಡ್ರಿ. ಇದಕ್ಕೆ ಆಲ್ಮೋಸ್ಟ್ ಎಷ್ಟ್ ಹಚ್ಕೋಬೇಕು ಅಷ್ಟ್ ಹಚ್ಕೊಂಡಿನ್ರಿ. ಹಚ್ಕೊಂಡಾದ್ಮೇಲೆ ಅದು ಉಳ್ದೈತಿ. ಬೇರೆದನ್ನ ಇಲ್ಲೇ ನಮ್ಮ ಬಾಜು ಹೊಲ್ದವ್ರ ಒಬ್ರು ಹಚ್ತೀನಿ ಅಂದ್ರು, ಅದ್ರ ಸಂಬಂಧ ಅದನ್ನೆಲ್ಲಾ ಗುತ್ತಿಗೆ ಕೊಟ್ಬಿಟ್ಟಿನಿ ನೋಡ್ರಿ ಪೂರ್ತಿ.
ಮತ್ ಇಷ್ಟೇ ರೀ ಏನಿಲ್ಲ ಆರಾಮ್ಸೆ ಅಲ್ಲಿ ನೀರ್ ಬಿಡುದು ಅದು ನೀರ್ ಬಿಡುದಿನ ವಾಲ ಅದು ಈ ಸಿಸ್ಟಮ್ ನಿಮ್ಗೆ ತೋರ್ಸಿಲ್ಲಲ್ಲ. ಮತ್ತ ನಮ್ ಬಾವ್ಯಾಗಿನ ಮೋಟ್ರ್ ಯಾವ್ಯಾವ ತರ ಅದಾವು, ನಮ್ ಹೊಲ್ದಾಗ ಎಷ್ಟು ಬೋರ್ಗಳು ಅದಾವು, ಬಾವಿ ಒಳಗ ಎಷ್ಟು HP ಮೋಟ್ರ್ ಐತಿ, ಯಾವ ತರ ಪೈಪ್ಲೈನ್ ಮಾಡೀನಿ ಎಲ್ಲಾ ನಿಮಗ್ ತಿಳಿಸ್ತೀನ್ರಿ. ಈ ಸದ್ದ ನೀರ್ ಬಿಡಾಕತ್ತೀನಿ, ಅದ್ರ ಸಂಬಂಧ ನೀರ್ ಈ ಕಡೆ ದಂಡಿ ಮುಟ್ಟ್ಯಾವ ಇಲ್ಲ ಅಂತೇಳಿ ಸುಮ್ ಅಡ್ಡಾಡಿ ನೋಡ್ಕೊಂತ ನಿಮ್ ಜೊತೆ ಮಾತಾಡ್ಕೊಂತಾನ ನೀರ್ ಬಿಡಾಕತ್ತೀನ್ರಿ. ಆ ಈ ಬಾಜು ಹೊಲ್ದಾಗ ಯಾಕೆ ಟ್ಯಾಕ್ಟ್ರಿ ಸೌಂಡ್ ಕೇಳ್ಸಾಕತೈತ್ರಿ ನನಗ. ಟ್ಯಾಕ್ಟ್ರಿ ಅಲ್ಲಿ ಐತ್ರಿ, ಟ್ಯಾಕ್ಟ್ರಿ ಸೌಂಡ್ ಕೇಳ್ಸಾಕತೈತ. ಅದ್ರ ಸಂಬಂಧ ಏನ್ ಮಾಡಾಕತ್ತಾರ ನೋಡಕ್ ಬಂದ್ರ ಅಲ್ಲಿ ಬೋದ್ ಹೊಡ್ಯಾಕತ್ತಾರ ಅನ್ಸತ್, ಮೇ ಬಿ ಬೋದ್ ಹೊಡ್ಯಾಕತ್ತಾರ ಅನ್ಸತ್ತ. ನೋಡ್ಬೇಕ್ ಬರ್ರಿ. ಅಲ್ಲಿ ನಮ್ದಂತ್ರ ನೀರ್ ಬಿಡೋದು ನಡ್ದೈತಿ, ಸ್ವಲ್ಪ ಅಲ್ಲಿ ಹೋಗಿ ಕಣ್ಣ್ ಆಡ್ಸ್ಕೊಂಬರಮ್, ಮಾತಾಡ್ಸ್ಕೊಂಬರಮ್ ಮತ್ತ ಅಲ್ಲಿ ಇದ್ದವ್ರಿಗೆ. ಬರ್ರಿ. ಗೋಧಿ ನೋಡ್ರಿ ಹೆಂಗೈತಿ, ಮಸ್ತ್ ಐತಲ್ಲ, ಖತರ್ನಾಕ್ ಐತಲ್ರಿ ಗೋಧಿ. ಭಾರಿ ಕಾಣಕತ್ತೈತಿ ನೋಡ್ರಿ ಗೋಧಿ, ಒಬ್ಬ ಮಸ್ತ್ ಐತಿ ನೋಡ್ರಿ ಗೋಧಿ. ಇದು ನಮ್ ಬಾಜು ಶಿವಣ್ಣರದಿರೋದು ಗೋಧಿ. ಬರ್ರಿ ಇನ್ನ ಅಲ್ಲಿ ಟ್ಯಾಕ್ಟ್ರಿ ಕಡೆ ಹೋಗಮ್. ಅಲ್ಲಿ ಅಂತೂ ನೀರ್ ಚಲೋ ಮಾಡಿ ಇಟ್ಟು ಬಂದಿನಿ, ಏನಾಗಲ್ಲ. ಆರಾಮ್ಸೆ 5 ಸಾಲುಗಳು ಬಿಟ್ಟಿನಿ, 5 ಸಾಲ್ ಏನಿಲ್ಲ ಅಂದ್ರು ಒಂದ್ ಅರ್ಧ ತಾಸ್ ಮ್ಯಾಲ ಉಂತಾವ್ರಿ. ನೋಡ್ರಿ ಏನ ಹೇಳ್ರಿ, ರೈತರ ಬೆಳೆ ನೋಡೋಣ ಒಂಥರ ಬಾಳ ಖುಷಿ ಆಗತ್ ನನಗಂತರು. ಯಾಕಂದ್ರ ಕಷ್ಟಪಟ್ಟು ಬೆಳೆದಿರ್ತಾರಲ್ರಿ ಬೆಳೆ, ಕೈಯಾ ಬಂದ್ಗಳೇನ ಬಾಳ ಖುಷಿ ಆಗತ್ತ. ಈಗೆಲ್ಲ ಮೊದಲ ಕಟಾವ್ ಮಾಡ್ತಿದ್ರಿ ಎಲ್ಲ, ಈಗ ಏನಿಲ್ರಿ ಮಿಷನ್ ಬಂದ್ಬಿಟ್ಟು ಗಿಮ್ಮಿರಿಸಿ ಬಿಡ್ತಾರ, ಮುಗೀತು. ರಾಶಿ ಬರೀ ಅರ್ಧ ತಾಸ್ನ್ಯಾಗ ರಾಶಿ. ಇಲ್ಲಿ ನೋಡ್ರಿ ಗೋಧಿ ನೋಡ್ರಿ ಹೆಂಗೈತಿ, ತೆನೆಗೆ ಮುತ್ತು ಹೆಂಗೈತಿ ನೋಡ್ರಿ ರಾಶಿ ರೀ. ಜೀವ, ರೈತರ ಜೀವ ಇದು ಎಲ್ಲ ರಾಶಿ. ಏನೇ ಹೇಳ್ರಿ ಅಪ್ಪ, ಇಲ್ಲಿ ಹೊಲ್ದಾಗ ದುಡಿ ಅಂತದು ಯಾವ ನೌಕರಿ ಅಲ್ರಿ, ಎದ್ರಾಗೂ ಸುಖ ಸಿಗಲ್ಲ ಅನ್ಸತ್ ನನಗ ಅನ್ಸಮಟ್ಟಿ. ಏನ್ರಿ ಅವನ ಎಷ್ಟೋ ಹೊಲಗಳು ಇಟ್ಕೊಂಡೋರು ಅಲ್ಲಿ ಹೋಗಿ ದುಡಿತಾರ, ಬೆಂಗಳೂರದಾಗ ಅಲ್ಲಿ ಇಲ್ಲಿ ಹೋಗಿ ದುಡಿತಾರ. ಬರ್ರಿ ಅವನ ಹೊಲ್ದಾಗ ದುಡಿರಿ, ನಿಮ್ ಹೊಲ್ದಾಗಿಂದ ನೀವ್ ದುಡಿದ್ರಿ ಅಂತ ತಿಳ್ಕೊರಿ. ಅವ್ರು ಏನ್ ಇರ್ತಾರ ನೋಡಿ, ಅವ್ರನ್ನ ಬಂದು ನೀವ್ ಕೆಲ್ಸಕ್ಕೆ ಇಟ್ಕೋಬಹುದು ಹೊಲ್ದಾಗ. ಅಂದ್ರ ನಿಮ್ ಹೊಲ ಬಿಟ್ಟು ಬ್ಯಾರದ್ರು ಇನ್ನೊಬ್ರ ಕೈಯಾಗ ಹೋಗಿ ದುಡಿತಿರಲ್ಲ, ಅದು ನಿಮ್ಗ ಸರಿ ಅನ್ಸಲ್ಲ. ನನಗ್ ಸರಿ ಅನ್ಸಲ್ಲ. ಯಾಕಂದ್ರ ನಾನು ಮೊದಲು ಇನ್ನೊಬ್ರ ಕೈಯಾಗ ದುಡ್ದ ಬಂದೇನ್ರಿ, ಸುಳ್ಳಾಗತ್ತಿಲ್ಲ. ನಾನು ಇನ್ನೊಬ್ರ ದುಡುದು ಕಸ ಹೊಡದು ನಾನು ಇಲ್ಲಿ ತನ ಬಂದೇನ್ರಿ. ಅವಾಗೆಲ್ಲ ಹೆಂಗ್ ಅನ್ಸುತ್ ಗೊತ್ತೇನ್ರಿ, ನಮ್ಮ ಹೊಲ್ದಾಗ ನಾವು ದುಡಿದ್ರ ಬಾಳ ನೆಮ್ಮದಿ ಐತ್ರಿ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ, ಟೈಮ್ ಇಲ್ಲ, ಏನ್ ಬೇಕಾದ್ರಿ. ಯಾಕಂದ್ರ ನಮ್ ಕಂಪ್ನಿ ನಾವೇ ರಾಜ ಅಂತಿರಲ್ಲ, ಹಂಗಿಲ್ಲಿ. ಟ್ಯಾಕ್ಟ್ರಿ ಅಂತೂ ಹೊಂಟ್ ನೋಡ್ರಿ, ಇಲ್ಲಿ ಬೋದ್ ಹೊಡದ್ ಹೊಂಟು. ನಾವ್ ಬರೋ ತರಗನ ಟ್ಯಾಕ್ಟ್ರಿ ಹೊಂಟ್ ಬಿಡ್ತು. ಹಿಂಗ್ ಮಾಡಿದ್ರು ಮೋಸ ಮಾಡ್ತಾರ ನೋಡ್ರಿ. ನಾವ್ ಬರಕತ್ತಿರ್ತಡಿ ಒಬ್ಬ, ಈಗ ಮಾಡ್ಬೇಡ. ಇಲ್ಲಿ ನೋಡ್ರಿ ಕಬ್ಬಿನ ಬೋದ್ ಹೊಡದ, ಕಬ್ಬಿನ ಬೋದ ಅಪ್ರ ಬಿದ್ದಾವ ಓಮ್ರೆ. ಕಬ್ಬಿನ ಬೋದ್ ನೋಡ್ರಿ, ಆದ್ರ ಸ್ಟ್ರೇಟ್ ಇಲ್ಲ, ಸ್ವಲ್ಪ ಹೊಂಕೊಂಡ್ ಕೊಡ್ದಾರ. ಅವು ಟ್ಯಾಕ್ಟ್ರಿ ಇದ್ರ ಮೇಲೆ ಹೊಡೆಯೋರ್ ಮೇಲೆ ಡಿಪೆಂಡ್ ಅವು. ಇಲ್ಲಿ ಬಾವಿ ಐತಿ ನೋಡ್ರಿ, ಇಲ್ಲಿ ನಮ್ ಬಾಜು ಹೊಲ್ದರ್ದು. ಏನ್ ಮಾಡಾಕತ್ತಿ ಅಣ್ಣ? ಬೋದ್ ಹಾಕ್ಸಿದೆ. ಬಾವಿ ನೋಡ್ರಿ ಎಷ್ಟ ಅಡಲ್ ಐತ್ ಬಾವಿ. ಇದು ಮೋಟ್ರ್ ಡಬ್ಬಿ ಇದು. ಸುಮ್ಮ ಕಬ್ಬಿನ ಬೋದ್ ಹಾಕ್ಯಾರ ತಿಟ್ಟ ತನ ಕೂಡಿ. ಕಬ್ಬಿನ ಬೋದ್ ಚಲೋ ಬಿದ್ದಾವ್ರಿ. ಈಗ ಕಬ್ಬ್ ಹಚ್ಬಹುದು ಇವ್ರ ನಾ ಹೇಳಿದ್ನಲ್ಲ, ಅದು ಬೀಜ ಉಳಿಸಿರನ್ನೆಲ್ಲ, ಬೀಜ ತಗೊಂಡಾರ ಅಂತೇಳಿ ಇವ್ರ ಬೀಜ ತಗೊಂಡಾರ, ಇಲ್ಲೇ ಕಬ್ಬ್ ಹಚ್ಚಾಕ್ ತಗೊಂಡಾರ. ಚಲೋ ಬಿದ್ದಾವ್ ಬೋದ್ಗಳೇನು. 1 ಎಕರೆ ಆಗ್ಬೋದು ಅನ್ಸತ್, 1 ಎಕರೆ 1 ಎಕರೆ ಸಮಥಿಂಗ್ ಆಗ್ಬೋದು. ಇಲ್ಲೆಲ್ಲಾ ಮೊದಲೆಲ್ಲಾ ಮಣ್ಣು ಇತ್ರಿ, ಇಲ್ಲೆಲ್ಲಾ ಸಾಫ್ ಮಾಡ್ಕೊಂಡು ಲೆವೆಲ್ ಮಾಡ್ಕೊಂಡು ಈ ತರ ಕಬ್ಬಿನ ಬೋದ್ ಮಾಡ್ಯಾರ, ಚಲೋ ಮಾಡ್ಯಾರ. ಎಲ್ಲೆಲ್ಲಾ ಕಬ್ಬಿನ ಬೋದ್ ಹಾಕಿರ್ ಮಸ್ತ್ ಹಾಕ್ಯಾರ. ನೀರ್ ಬಿಡುದು ಬಾಳ ಆಡ್ತಾರಾಗಲ್ಲ, ನೀರ್ ಬಿಡುದು ಬಾಳ ಆಡ್ತಾರಾಗಲ್ಲ. ಇಲ್ಲೊಮ್ ನೀರ್ ಬಿಡ್ಬೇಕು, ಅಲ್ಲೊಮ್ ನೀರ್ ಬಿಡ್ಬೇಕು. ಇಲ್ರಿ ಇದೇ ನೀರ್ನ ಹಿಂಗ್ ಹೋಗ್ತದ, ಇಲ್ಲೇ ಹೊಡ್ಕೊಂಡ್ಬಿಡ್ತೇನೋ ಸಾಲ. ಇಲ್ಲೇ ಹೊಡ್ಕೊಂಡ್ಬಿಡ್ರಿ. ಎಲ್ಲಿ ಹೊಂಟ ಇದು? ಅದನ್ನ ಹಾಕ್ತಾರ ಈಗ ಆ ಕಡೆ ಹಾಕ್ತಾನ. ಚಲೋ ಬಿದ್ದಾವಲ್ಲ ಬೋದು. ಅಂಕ್ ಬಾಳ ಹೊಡ್ದನಲ್ಲ, ಕಡೆ ಬಾಳ ಅಂಕ ಆಗ್ಯಾವ. ಅಲ್ಲೇ ಒಂದಿಟ್ಟು ಇದು ಐತಲ್ರಿ ಹೊಲ ಎಷ್ಟು ಬಂತಲ್ಲ ಅಲ್ಲಿ, ಅಲ್ಲೇ ಟೊಂಕ ಇಲ್ಲಿ ಬರಾಬರಿ ಅದಾವ ಬಿಡು, ಇಷ್ಟು ಹೊಡದ್ರ ನಡಿತೈತಿ. ಆ ಕಡೆ ಬಾಳ ಅಂಕ ಆಗ್ಯಾವ ಬೋದು. ಇಲ್ಲೇ ಟೊಂಕ ಇಲ್ಲಿ ಅಲ್ಲ ಅಷ್ಟೇ. ಸರ ಮೇಡಮ್, ಈಗ ನಾಳೆ ಕಡದ ಹಸ್ತಿರ ಅಂದಂಗಾಯ್ತು ಒಟ್ಟ. ಈ ಕಡೆ ಅಲ್ಲೇ ಬರ್ತೇನ್? ಕಡೆ ಬರೇ ಬಾವಿ ರೀ, ಕೆನಲ್ ಇಲ್ಲ, ಏನಿಲ್ಲ, ಹಳ್ಳಿಲ್ಲ, ಏನಿಲ್ಲ, ಬರೇ ಬಾವಿ ನೀರ, ಬಾವಿ ಬೋರ್ ನೋಡ್ರಿ. ಇದು ನಮ್ಮ ಹೊಲದ ಬಾಜು ಬಾವಿ ಐತಲ್ರಿ, ಮನಗಂಡ್ ಸೆಲಿ ಅದ ಅಂತ ಏನಿಲ್ರಿ, ಚಲೋ ಐತಿ. ಆದ್ರ ಬಾವಿಗೆ ಏನ್ ಬ್ಯಾಸಿಗ್ಯಾಗು ನಡಿಯಷ್ಟು ಬಾವಿ ನಡಿತಾವ್ರಿ ನಮ್ ಕಡೆ. ಬಾವಿ ನಿಂತ್ರನ ಇವೆಲ್ಲಾ ಒಳಗೊಳಗ್ ನೀರ್, ಕಬ್ಬ ಗೋಧಿ ಎಲ್ಲಾ ಬೆಳಿದ ನಾವು ಬಾವಿ ನೀರ ತಗೊಂಡು, ಮತ್ತ ಬ್ಯಾರೇದ್ ಯಾವ್ದು ಇಲ್ರಿ ನೀರ್ ನಮ್ ಕಡೆ ಸಿಗುದಿಲ್ಲ. ಬರ್ರಿ ಅಲ್ಲಿ ಇನ್ನೊಂದು ಹೊಲ ಹೊಡ್ಯಾಕತ್ತಾರತ್ತ,
ಟ್ಯಾಕ್ಟ್ರಿ ಕಡೆ ಹೋಗಮಂತ ಸುಮ್ಮ ಒಂದ್ ರೌಂಡ್ ಯಾವ ತರ ಬೋದ್ ಹಾಕ್ತಾರ ನಿಮ್ಗೆ ತೋರಿಸ್ತೀನಂತ. ನಮ್ಮ ಹೊಲ್ದಾಗಿಂದ ಅಲ್ರಿ, ಅದು ಬಾಜು ಹೊಲ್ದಾಗಿಂದ ತೋರ್ಸಾಕತ್ತೀನಿ. ಯಾಕಂದ್ರ ನಮ್ ಬಾಜು ಹಂಗೇನಿಲ್ರಿ, ಬಾಜು ಹೊಲ್ದವ್ರ ಇದ್ರ ಒಂಥರ ಅಣ್ತಮ್ದರ್ ಇದ್ದಂಗ್ರಿ ನಾವು. ಬಾಜು ಹೊಲಾರ ಇರ್ಲಿ, ಬಾಜು ಮನಿ ಇದ್ರ ಒಂಥರ ಅಣ್ತಮ್ದರ್ ಇದ್ದಾಗ ನಮ್ ಕಷ್ಟದಾಗ ಅವ್ರು ಬರ್ತಾರ, ಅವ್ರ ಕಷ್ಟ ನಾವು ಓದ್ತೀರ ಅಷ್ಟೇ. ಅದೇ ಸಿಟ್ಟಾಗಿನ ಜೀವನ ಅಂದ್ರೆ ಹೆಂಗ್ ಗೊತ್ತೇನ್ರಿ, ಬಾಜು ಅವನು ಲಬ್ಬ 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 ಹೊಯ್ಕೊಂಡ್ರು ಯಾರು ಒಬ್ರು ಹೊರ ಬರಲ್ಲ. ಹಿಂಗೈತ್ ನೋಡ್ರಿ, ಇಷ್ಟೇ, ಏನ್ ಹೇಳಕ್ ಬರಲ್ರಿ. ಆರಾಮ್ ಐತಿ, ಹೊಲದ ಜೀವನ ಅಂತೂ ಮಸ್ತ್ ಐತಿ. ಯುವಕರಿಗೆ ಹೇಳ್ತೀನ್ರಿ, ಮೊದಲ ಏನ್ರಿ ನೀವು ಚೈನಿ ಮಾಡ್ರಿ, ಬ್ಯಾಡ ಅನ್ನಲ್ಲ. ಚೈನಿ ನಾನು ನುಗ್ಗು ಮಾಡ್ತೀನಿ, ನುಗ್ಗಂದ್ರ ನುಗ್ಗು ಚೈನಿ ಮಾಡ್ತೇನ್ರಿ. ಆದ್ರ ಅದ್ರ ತಕ್ಕಂತೆ ದುಡಿತೇನ್ರಿ ಅಷ್ಟೇ. ಮೊದಲೆಲ್ಲ ನಮ್ಮ ಪಪ್ಪರ್ ದುಡಿತಿದ್ರಿ, ಮೊದಲ ಅವ್ರೆಲ್ಲಾ ಹೈರಾಣ ಕಷ್ಟ ಪಟ್ಟಿದ್ ನೋಡ್ಬಿಟ್ರ ನಾವೇನು ಅವ್ರ ಇದು ಕಾಲಾಗಿಂದ ಒಂದ್ ಚಪ್ಪಲ್ದ ಒಂದ್ ಸಮ ಆಗಲ್ಲ ನಾವು. ಅವರೆಲ್ಲಾ ಇಷ್ಟು ದುಡಿದು ಇಷ್ಟು ಬಂದಾರ್ರಿ ಅಷ್ಟೇ. ನಾವ್ ಈಗ ದುಡ್ಯಾಕತ್ತೀರಿ, ಮುಂದೆ ನಮ್ಮ ಮಕ್ಳು ಹೆಂಗಿರ್ತಾರ ಯಾರಿಗೊತ್ತು. ನಾವು ನಾವಿದ್ದಂಗ ನಮ್ಮ ಮಕ್ಳು ಇರಲ್ಲ. ಹಂಗಾರಿ ಲೈಫ್.